ನಮಸ್ತೆ, ಇದು ಬುಧವಾರದ ವ್ಲಾಗ್. ಇವತ್ತು ನನಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು, ಹೋಗಿ ಮನೆಗೆ ಬಂದೆ. ಮುಂಚೆ ಎಲ್ಲ ಏನಂದ್ರೆ ನಾವು ಈ ರೀತಿ ಹೊರಗಡೆ ಎಲ್ಲಾದ್ರೂ ಹೋದ್ರೆ ಮನೆಗೆ ಬಂದಿದ ತಕ್ಷಣ ಕಾಫಿನೋ ಅಥವಾ ಟೀನೋ ಕುಡಿಬೇಕು ಅಂತ ಹೇಳಿ ಅನ್ನಿಸ್ತಾ ಇರ್ತಿತ್ತು. ಇವನ್ ನಾನು ಅಷ್ಟೇ, ಈ ತರ ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದ್ರೆ ಗ್ರೀನ್ ಟೀ ಮಾಡ್ಕೊಂಡು ಕುಡಿತಿದ್ದೆ. ನನ್ಗೆ ಯೂಶಲಿ ಕಾಫಿ, ನಾರ್ಮಲ್ ಟೀ ಎಲ್ಲ ಅಭ್ಯಾಸ ಇಲ್ಲ. ಬಟ್ ಇವಾಗ ಹೊರಗಡೆ ಬಿಸಿಲು ನೋಡಿದ್ರೆ ನಮ್ಗೆ ಕಾಫಿ ಟೀ ಎಲ್ಲ ಏನು ಕುಡಿಬೇಕು ಅಂತ ಅನ್ಸೋದೇ ಇಲ್ಲ. ತಂಪಾಗಿ ಏನಾದ್ರೂ ಕುಡಿಬೇಕು ಅನ್ನೋ ತರ ಫೀಲ್ ಬರುತ್ತೆ. ಸೊ ನಾನು ನಿಂಬೆಹಣ್ಣು ಜ್ಯೂಸ್ನ ಮಾಡ್ಕೊಂಡೆ. ನನ್ಗೆ ನಿಂಬೆಹಣ್ಣು ಜ್ಯೂಸ್ಗೆ ಸಕ್ಕರೆ ಹಾಕೊಳ್ಳೋದು ಇಷ್ಟ ಆಗೋದಿಲ್ಲ, ಉಪ್ಪು ಹಾಕೊಂಡು ಕುಡಿತೀನಿ. ನನ್ನಾಗೆ ಸುಮಾರು ಜನ ಈ ತರ ಟೇಸ್ಟ್ ನ ಹೊಂದಿರ್ತೀರಾ ಅಂತ ಹೇಳಿ ಅನ್ಕೋತೀನಿ. ಹಾಗೆ ನಾನು ಮೊನ್ನೆ ಎರಡು ಡ್ರೆಸ್ಸದ್ದು ವ್ಲಾಗ್ನ ಹಾಕಿದ್ದೆ, ಹಬ್ಬದ ದಿನ ಮಕ್ಳು ಹಾಕೊಂಡಿದ್ದು. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತೇ ಇರತ್ತೆ ನಾನು ಯಾಕೆ ಟೈಲರ್ ಡೀಟೇಲ್ಸ್ ನ ಶೇರ್ ಮಾಡಲ್ಲ ಅಂತ ಹೇಳಿ. ಬಟ್ ಹೊಸದಾಗಿ ನೋಡೋ ಅಂತವ್ರು ನನ್ನ ಪದೇ ಪದೇ ಅದೇ ಕ್ವಶನ್ ನ ಕೇಳ್ತಾ ಇದ್ದೀರಾ. ಸೊ ನಾನು ಹೊಲ್ಸೋ ಅಂತ ಟೈಲರ್ ಬಂದು ನನ್ನ ಒಬ್ರು ಫ್ರೆಂಡ್ ಆಗಿರ್ತಾರೆ. ಅವರು ಸೇಮ್ ನಮ್ ತರನೇ ಫ್ಯಾಮಿಲಿ, ಅಂದ್ರೆ ಇಬ್ರು ಹೆಣ್ಮಕ್ಳು ಇದ್ದಾರೆ. ಅವರು ಅವ್ರ ಮನೆಯಲ್ಲೇನೆ ಸ್ಟಿಚ್ ಮಾಡ್ತಾರೆ, ಮತ್ತೆ ಯಾರನ್ನೂ ಹೆಲ್ಪ್ಗೆ ಅಂತ ಇಟ್ಕೊಂಡಿಲ್ಲ. ಅವ್ರ ಮನೇಲಿ ಎಲ್ಲಾ ಕೆಲಸ ಮಾಡ್ಕೊಂಡು ಅವ್ರಿಗೆ ಸಿಗೋ ಸ್ವಲ್ಪ ಟೈಮಲ್ಲಿ ದಿನಕ್ಕೆ ಒಂದು ಡ್ರೆಸ್ ಮಾತ್ರನೇ ಅವರು ಸ್ಟಿಚ್ ಮಾಡೋದು. ಹಂಗಾಗಿನೇ ನಾನು ಅವ್ರ ಡೀಟೇಲ್ಸ್ನೆಲ್ಲ ಏನು ಶೇರ್ ಮಾಡ್ತಿಲ್ಲ. ನಾನು ಸುಮಾರು ಸತಿ ಅವ್ರಿಗೆ ಹೇಳ್ದೆ ಶಾಪ್ ಮಾಡಿ ಅಂತ ಹೇಳಿ, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಮತ್ತೆ ಅವರು ಇನ್ನೊಂದೇನು ನನ್ನ ಹತ್ರ ಏನ್ ಹೇಳಿದ್ದಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ನನ್ನ ಫೋನ್ ನಂಬರ್ ಆಗ್ಲಿ ನನ್ನ ಅಡ್ರೆಸ್ ಆಗ್ಲಿ ನೀವು ರಿವೀಲ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈಗ ಅವ್ರು ಆತರ ಹೇಳಿದಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅವ್ರ ಫೋನ್ ನಂಬರು ಇಲ್ಲ ಅವ್ರ ಮನೆ ಅಡ್ರೆಸ್ ಕೊಡೋದು ಚೆನ್ನಾಗಿರಲ್ಲ ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಇದೊಂದು ರೀಸನ್ಗೆನೆ ನಾನು ಅವ್ರ ಡೀಟೇಲ್ಸ್ನೆಲ್ಲ ಏನು ಡಿಸ್ಕ್ಲೋಸ್ ಮಾಡ್ತಿಲ್ಲ. ಐ ಹೋಪ್ ನಿಮ್ಗೆ ಅರ್ಥ ಆಗತ್ತೆ ಅಂತ ಹೇಳಿ ಅನ್ಕೋತೀನಿ.